ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಮೃತ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಚಾನೆಲ್ನಲ್ಲಿ ಬೇಸಿಗೆಗೆ ಎಲ್ಲರೂ ಇಷ್ಟಪಡೋ ಒಂದು ಇನ್ಸ್ಟೆಂಟಾಗಿ ಮಾಡಬಹುದಾದಂಥ ಒಂದು ಕಲ್ಲಂಗಡಿ ಹಣ್ಣು ಜ್ಯೂಸನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಈಗಲೇ ನನ್ನ ಚಾನಲ್ಗೆ ಲೈಕ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಈಗ ಈ ಕಲ್ಲಂಗಡಿ ಹಣ್ಣು ಜ್ಯೂಸನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು 2 ಬಟ್ಟಲು ನಾನು ಕಲ್ಲಂಗಡಿ ಹಣ್ಣನ್ನು ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ. ನಾನು ಸೀಡ್ಸ್ ತೆಗೆದಿಲ್ಲ, ಹಾಗೆ ತೊಗೊಂಡಿದ್ದೀನಿ. ಒಂದು ಅರ್ಧ ನಿಂಬೆಹಣ್ಣು, 1-2 ಟೇಬಲ್ ಸ್ಪೂನಷ್ಟು ಸಕ್ಕರೆ, ಒಂದು 5ರಿಂದ 6 ಎಲೆ ಪುದೀನವನ್ನು ತೊಗೊಂಡಿದ್ದೀನಿ. ಈಗ ಒಂದು ಮಿಕ್ಸರ್ ಜಾರ್ನ ತೊಗೊಂಡಿದ್ದೀನಿ. ನೀವು ಜ್ಯೂಸ್ ಜಾರ್ ಇದ್ದರೆ ತೊಗೊಳ್ಳಿ, ಎರಡರಲ್ಲಿ ಯಾವುದ್ರಲ್ಲಿ ಬೇಕಾದ್ರೂ ಮಾಡ್ಕೊಬೋದು. ನಾವು ತೊಗೊಂಡಿರ್ತಕ್ಕಂತಹ ಕಲ್ಲಂಗಡಿ ಹಣ್ಣನ್ನು ಅದಕ್ಕೆ ಸೇರಿಸೋಣ. ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ಕಲ್ಲಂಗಡಿ ಹಣ್ಣು ಜ್ಯೂಸ್ಗೆ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಈಗ ನಾವು ತೊಗೊಂಡಿರ್ತಕ್ಕಂಥ ಪುದೀನ ಎಲೆಗಳನ್ನು ಸೇರಿಸೋಣ. ಜಾಸ್ತಿ ಪುದೀನ ಎಲೆ ಹಾಕಬೇಡಿ, ಅದರದ್ದೇ ಫ್ಲೇವರ್ ಬಂದ್ಬಿಡುತ್ತೆ. ಆದರೆ ಒಂದು 5-6 ಎಲೆ ಸೇರಿಸೋದ್ರಿಂದ ಒಂದು ಒಳ್ಳೆ ಫ್ಲೇವರನ್ನು ಈ ಕಲ್ಲಂಗಡಿ ಹಣ್ಣು ಜ್ಯೂಸ್ಗೆ ಕೊಡುತ್ತೆ. ಹಾಗೆ ನಾವು ತೊಗೊಂಡಿರ್ತಕ್ಕಂಥ ಸಕ್ಕರೆಯನ್ನು ಸೇರಿಸಿ, ಹಾಗೆ ನಿಂಬೆಹಣ್ಣನ್ನು ಸೇರಿಸಿ ಚೆನ್ನಾಗಿ ಇದನ್ನು ರುಬ್ಕೊಂಬರೋಣ. ಸಕ್ಕರೆ ಹಾಕ್ಲಾರ್ದೆ ನಾವು ಮಾಡ್ಕೋಬೋದು. ಹಣ್ಣಿನಲ್ಲೇ ಆಲ್ರೆಡಿ ಸಕ್ಕರೆ ಅಂಶ ಇರುತ್ತೆ, ಆದರೆ ಮಕ್ಕಳು ಹಾಗೆ ಮಾಡಿಕೊಟ್ರೆ ಇಷ್ಟಪಡೋದಿಲ್ಲ. ಸಕ್ಕರೆ ಹಾಕ್ಲಾರ್ದೆ ಮಾಡೋದು ಹೇಗೆ ಅಂತ ನಾನು ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದಿಷ್ಟು ಸೇರಿಸಿ ನಾವು ನುಣ್ಣಿಗೆ ರುಬ್ಕೊಂಡು ಬರಬೇಕು. ನೋಡಿ ಈಗ ಎಷ್ಟು ಚೆನ್ನಾಗಿ ರುಬ್ಕೊಂಡಿದ್ದೀವಿ ಅಂತ. ಈ ರೀತಿಯಾಗಿ ನಾವು ರುಬ್ಕೊಂಡ್ರೆ ಆಯಿತು. ಇದನ್ನು ನಾವು ಸೋಸ್ಕೋಬೇಕು, ಯಾಕಂದರೆ ನಾವು ಸೀಡ್ಸ್ ತೆಗ್ದಿಲ್ಲಲ್ಲ, ಹಾಗೆ ಹಾಕಿದ್ದೀವಿ. ಅದರಿಂದ ನಾವು ಚೆನ್ನಾಗಿ ಸೋಸ್ಕೋಬೇಕು. ಈ ಬಾರಿ ಬೇಸಿಗೆ ನೀವು ಸಮಯಕ್ಕಿಂತ ಬೇಗ ಆರಂಭ ಆಗ್ತಿದೆ ಅಂತ ನೀವು ನ್ಯೂಸ್ಗಳಲ್ಲೆಲ್ಲ ನೋಡ್ತಾ ಇದ್ದೀರಾ. ಅದಕ್ಕೋಸ್ಕರ ನಾವು ದೇಹದಲ್ಲಿ ನೀರಿನ ಅಂಶವನ್ನು ಹೆಚ್ಚು ಮಾಡ್ಕೋಬೇಕು. ಈ ಕಲ್ಲಂಗಡಿ ಹಣ್ಣಿನಲ್ಲಿ 92% ನೀರು ಇರೋದ್ರಿಂದ ನಾವು ಇದನ್ನು ಜ್ಯೂಸಾಗಿ ಮಾಡಿಕೊಂಡು ಕುಡಿಬೋದು. ಹಾಗೆ ಹಣ್ಣನ್ನು ಕೂಡ ನಿಯಮಿತವಾಗಿ ಬೇಸಿಗೆಯಲ್ಲಿ ಹೆಚ್ಚು ಸೇವನೆಯನ್ನು ನಾವು ಮಾಡಬಹುದು. ಈ ಕಲ್ಲಂಗಡಿ ಹಣ್ಣನ್ನು ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ನೀರಿನ ಸಮತೋಲನ ಮಟ್ಟವನ್ನು ನಾವು ಕಾಪಾಡ್ಕೋಬೋದು, ಮತ್ತು ಬೇಸಿಗೆಯಲ್ಲಿ ತಂಪಾಗಿರ್ಬೋದು. ಈಗ ಅದನ್ನು ಒಂದು ಗ್ಲಾಸಸ್ನಲ್ಲಿ ನಾನು ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಒಳ್ಳೆ ಕಲರ್ ಆಗಿ ಥಿಕ್ನೆಸ್ ಆಗಿ ಬಂದಿದೆ. ಕುಡಿಯೋದಕ್ಕೂ ಕೂಡ ಅಷ್ಟೇ ಟೇಸ್ಟಾಗಿರುತ್ತೆ. ಮಕ್ಕಳಿಗೆ ಮಾಡಿಕೊಡಿ, ಬೇಸಿಗೆಯಲ್ಲಿ ತಂಪಾಗಿರ್ತಾರೆ. ಹಾಗೆ ಇಷ್ಟಪಟ್ಟು ಇಂಥ ಹಣ್ಣಿನ ರಸಗಳನ್ನು ಅವರು ಕುಡಿತಾ ಇರ್ತಾರೆ. ಹಲವಾರು ಪೋಷಕಾಂಶಗಳನ್ನು ಒಳಗೊಂಡಿರುವ ಈ ಕಲ್ಲಂಗಡಿ ಹಣ್ಣಲ್ಲಿ ನಾವು ನಿಯಮಿತವಾಗಿ ಸೇವಿಸೋದ್ರಿಂದ ನಾವು ಚರ್ಮದ ಕಾಂತಿಗೂ ಉಪಯುಕ್ತವಾಗಿದೆ. ಹಾಗೆ ದೇಹದ ಆರೋಗ್ಯವನ್ನು ನಾವು ಸಮತೋಲನದಲ್ಲಿಟ್ಕೊಂಡು ದೇಹದಲ್ಲಿರ್ತಕ್ಕಂತಹ ಕಲ್ಮಶಗಳನ್ನು ಇದು ಹೊರ ಹಾಕೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಇಷ್ಟೆಲ್ಲ ಪೋಷಕಾಂಶಗಳನ್ನು ಒಳಗೊಂಡಿರೋ ಕಲ್ಲಂಗಡಿ ಹಣ್ಣು ಜ್ಯೂಸನ್ನು ನಾವು ನಿಯಮಿತವಾಗಿ ಕುಡಿಯೋದ್ರಿಂದ ಎಷ್ಟು ಲಾಭಗಳಿದೆ ಅಲ್ವಾ. ಖಂಡಿತ ಈ ರೀತಿ ಜ್ಯೂಸನ್ನು ನೀವು ಇವತ್ತೇ ಮಾಡಿ. ಇವತ್ತಿಂದನೇ ಬೇಸಿಗೆ ಸ್ಟಾರ್ಟ್ ಆಗ್ತಿದೆ. ನೀವೆಲ್ಲರೂ ಮಾಡಿ, ತಂಪಾಗಿರಿ. ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.